ರೀ ಮನ್ ಹೊಲ್ಸಿ ಡ್ರೆಸ್ ಹೆಂಗೈತಿ? ವಾ ಪಾರ್ವತಿ, ಕಲ್ಲರ್ ಹೆಂಗ್ ಸೂಟ್ ಆಗೈತೆ ಗೊತ್ತಾ ನಿಂಗೆ? ಇದು ರೆಡಿಮೇಡ್ ಅಂತ ಅನಿಸ್ತತಲ್ಲ, ಹೊಲ್ಸಿದ್ದಂತಿ ನೀನು? ಸೆಮಿ ಸ್ಟಿಚ್ ರೀ, ಎಲ್ಲ ರೆಡಿನೇ ಇತ್ತ. ಒಂದೊಂದು ಹೊಲಿಗೆ ಹಾಕಿ ಕೂಡಿಸ್ತಾರೆ ನೋಡಿ, ಆ ಟೈಪ್. ಕಟ್ ಮಾಡೋದೆಲ್ಲ ಏನಿರಲಿಲ್ಲ, ಅದು ಒಂಥರ ಹೆಂಗಂದ್ರೆ ಡಿಸೈನ್ ಎಲ್ಲ ರೆಡಿನೇ ಬಂದಿತ್ತು. ಹೌದಾ? ಮಸ್ತ್ ಹೊಲ್ದಾನ, ಮಸ್ತ್ ಕತ್ತರ್ನಾಕ್ ಆಗೈತಿ. ಏನಪ್ಪ, ಹೊರಗೆ ಹೋಗೋಣ ಬೇಡ ಅನಿಸ್ತೈತಿ. ಬರೀ ಇದೆ ನಿಮ್ದು, ಸುಮ್ಮನೆ ಅನು ರೆಡಿ ಆಗ್ಯಾಳ? ಹೊರಗೆ ಹೋಗಿಲ್ಲ ಇನ್ನು. ಅಲ್ಲ, ಒಂದು ಅರ್ಧ ತಾಸು ಬಿಟ್ಟು ಹೋಗೋಣ ಅಂತ. ರೀ ಸುಮ್ಮನಿರಿ, ಅನು ಬಂದ್ಗಿಂದಾಳ. ಸುಮ್ಮನಿರಿ, ಪಾಪ ಮೊದ್ಲಾಗ ಬೇಜಾರ್ನಾಗದಾಳ. ಅಲ್ಲ ನೀವು ಏನ್ರಿ ನೀವು ಅಂತೀನಿ ನನ್ನ ತಗ. ಸುಮ್ಮನಿರಿ ಈಗ. ಅಂದಂಗೆ ರೀ, ಅತ್ತೆಯರ ಆಗಲ್ಲ ನಿಮ್ಮನ್ನು ಒದರಾತಿದ್ರ, ಏನೂ ಹೇಳ್ಬೇಕನ್ನತ್ತಿದ್ರು ಅವರು. ಪಾಪ ನಾನು ಕೆಲಸ ಮಾಡತ್ತಿದ್ದೆ, ಅರವಿಂದ್ ಬಂದ್ರೆ ಹೇಳವ ಅಂತಂದ್ರೆ ಹಂಗೆ ಸುಮ್ಮನೆ ಆಗ್ಬಿಟ್ರೆ. ಕೆಳಗೆ ಹೋಗಿ ಮೊದ್ಲು ಅತ್ತೆಯರ ಕಡೆ ಏನಂತ ಕೇಳ್ರಿ, ಬರ್ತೀನಿ ಒಂದು 2 ನಿಮಿಷ. ಇನ್ನೂ ಮೇಕಪ್ ಆಗೋದು ಬಾಕಿ ಉಳ್ದತ್ತ? ಬಾಕಿ ಏನಿಲ್ಲ, ಒಂಚೂರು ಅತ್ತೆಯರ ಕಡೆ ನೀವು ಮಾತಾಡ್ತೀರಿ, ಬರ್ತೀನಿ. ಅಯ್ಯೋ ದೇವ್ರೇ, ಇವತ್ತು ದೇವರೇ ಕಾಪಾಡ್ಬೇಕು ನನ್ನ. ಮನ್ಯಾಗ ಇಷ್ಟು ಲೇಟ್ ಮಾಡಕತ್ತೀರಿ, ಇನ್ನು ಸೀರೆ ಸೆಲೆಕ್ಟ್ ಮಾಡಕ್ಕೆ ಎಷ್ಟೊತ್ತು ಮಾಡ್ತೀರಿ ಏನಾತ್ತಾಗ? ಅಲ್ಲ, ನೀವು ಹೆಣ್ಮಕ್ಳು ಯುಗಾದಿಗೊಂದು ಸೀರೆ, ದೀಪಾವಳಿಗಿನ ಸೀರೆ ತಗೊಳ್ಳೇಬೇಕನ? ಗಂದ್ರೆ ಹೆಂಗ್ರಿ, ಯುಗಾದಿ ಹೊಸ ವರ್ಷ, ಸೀರೆ ತೊಗೊಳ್ಳಿಲ್ಲ ಅಂದ್ರೆ ಹೆಂಗದ? ಅದಕ್ಕೆ ತೊಗೋಬೇಕಪ್ಪ, ತೊಗೋಬೇಕಿಲ್ಲ ಅಂದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಗಲ್ಲ. ಸೀರೆ ತೊಗೊಳ್ಳೇಬೇಕು. ಅನು ಎಂಥದ್ದು ಹಿಡಿತಾಳ ಅಕ್ಕಿ ತೊಗೋತಾಳ, ನಂಗೆ ಎಂಥದಿಷ್ಟ ನಾ ತೊಗೋತೀನಿ ಅಷ್ಟೇ. ಅಲ್ಲ, ಸೀರೆ ನಿಮ್ಗೇನೋ ಖುಷಿ, ಸೀರೆ ತಗೋತಿ, ನನ್ನ ಖುಷಿ ಯಾರು ನೋಡೋರು? ನಿಮಗೇನು ಬೇಜಾರಾಗೈತಿ? ಏನು ಬೇಜಾರಾಗೈತೆ ಅಂದ್ರೆ, ನಿನಗಾರು ಸೀರೆ ತೊಗೊಂತೀನೋ ಖುಷಿ, ನಂಗೆ ಏನೈತಿ? ಏನೂ ಇಲ್ಲ. ಏನು ಮಾಡ್ಬೇಕು, ಏನು ಒಂದು ಪನೂ ಕೊಡಂಗಿಲ್ಲ. ಆಯ್ತು, ಕೊಡ್ತೀನಿ. ಬರೀ ಇದೆ ನಿಮ್ದು. ಅರವಿಂದ, ಓ ಪಾರ್ವತಿ ತಯಾರಾದೇನೋ? ಅನು ತಯಾರಾಗಿ ಕುಂತಾಳಲ್ಲಿ ಕೆಳಗೆ. ಅನು ತಯಾರಾಗ್ಯಾಳ? ಸರಿ ಹಂಗಾರೆ ಕೆಳಗೆ ಬರ್ತೀನಮ್ಮ. ಅಂದಂಗೆ ಅರವಿಂದ, ಅಲ್ಲಪ್ಪ ರಜಾ ಐತಿ, ಅಶ್ವಿನಿ ಬರಲೇ ಇಲ್ಲಲ್ಲ. ಒಂಚೂರು ಬರ್ತಾಳೆ, ಯಾವಾಗ ಬರ್ತಾಳ ಒಂಚೂರು ಕೇಳಪ್ಪ. ಬರ್ತೀನಿ ಅಂದಿದ್ಲು ಮೊನ್ನೆ ಫೋನ್ ಹಚ್ಚಿದಾಗ. ಇವತ್ತ ಬರ್ತಾಳೋ ನಾಳೆ ಬರ್ತಾಳೋ ಏನ ಎತ್ತ, ಅದು ಎಂಥದ ಟಿಕೆಟ್ ಬಕೆಟ್ ಸಿಕ್ಕುವ ಇಲ್ಲ ನೋಡಂತ ನಾನು. ಬರ್ತೀನಿ ಅಂದಿದ್ಲನವಾ? ಕೇಳ್ತಂತಡಿ ಹಂಗಾರ. ಬರ್ತೀನಿ ಅಂತಂದ್ರೆ ಬರ್ತಾಳ ಹಂಗಾರ, ಕೇಳ್ತಂತಡಿ. ಹೂನಪ್ಪ, ಹುಡುಗಿ ಅಲ್ಲೈತಿ, ಮನಿ ಬಣ ಬಣ ಅನಿಸ್ತತಿ. ಬಂತಂದ್ರೆ ಪಾಪ ರುಚಿ ರುಚಿಯಾಗಿ ಏನು ತಿಂತದನ್ನ ಮಾಡಿ ಕೊಡ್ತೀನಿ, ತಿನ್ಲಿ ಪಾಪ. ಅಯ್ಯೋ, ತಿನ್ನಿಸಿ ಒಂದು 4 ಕಿಲೋ ಹೆಚ್ಚಿಗೆ ಮಾಡಿ ಕಳಿಸ್ಬಿ, ಯಾರು ಬೇಡ ಅಂದ್ರೆ ನಿಂಗೆ ಏನು? ಬಾ ಕೆಳಗೆ ಬಾ. ಎಂಥದ್ದು ಹಿಡಿತಾರಂಥದ್ದು ಚಲೋ ಚಲೋ ಸೀರೆನ ಕೊಡ್ಸ್ಕೊಂಬಾ, ಹುಟ್ಕೋವಲ್ರಾಕಿಬ್ರು ಹಬ್ಬಕ್ಕೆ. ಏನ ಅಲ್ಲ ತೀರ ನೀವು ಬರ್ಬೇಕು ಬೇಡ್ರಿ, ನಿಮ್ಗೊಂದು ಸೀರೆ ತೊಗೊಂತಿದ್ರಿ, ಅವರು ಎಲ್ಲರೂ ಒಂದೊಂದು ಸೀರೆ ತೊಗೊಂಡಂಗಿತ್ತು. ಎಂಥದ ಒಂದು ನೀನ ತೊಗೊಂಬಾರವ, ನಡೀತೈತಿ. ಇಲ್ಲ ತರಲಿಲ್ಲ ಅಂದ್ರೆ ಬೇಡ, ಏನು ವಯಸ್ಸಿನಾರ ನೀವು ಉಟ್ಕೋರಿ. ನಂದೆಲ್ಲ ಏದಕ್ಕೆ ಮುಗಿದೋತು. ಮನೆಯಾಗಿರವೆ ಮುಕ್ಕಳರೆ ಸೀರೆ ಅದಾವು, ಅದ್ರಾಗ ಒಂದು ಯಾವ್ದಾರ ಉಟ್ರೆ ಆತಪ್ಪ ಅತ್ತಾಗ. ಮತ್ತೊಂದು ಯಾಕೆ, ನೀವು ತಗೋರಿ, ನಂಗೆ ಬೇಡ. ಅಯ್ಯೋ ಅವ್ವ, ಅವರು ಏನು ತಿಜೂರಿ ಹಿಡಿಲಾರ್ದಷ್ಟು ಸೀರೆ ಅದಾವ, ಆದ್ರೂ ತೊಗೊಳಕತ್ತಿಲ್ಲ. ನೀನು ತಗೋಬೇ, ಏನಾಗಲ್ಲ. ನಾವಲ್ಲಪ್ಪ, ನೀನು ಒಂದು ತೊಗೊಂಬಾರ ಪಾರ್ವತಿ. ನಾನು ನೀನು ಎಂಥದ್ದು ಹುಡುಗಿ ತೊಗೊಂಬರ್ತೀರ ನೋಡಿ ತೊಗೊಂಬರ್ರಿ. ಹಂಗೆ ನಮ್ಮ ಅತ್ತಿಗೆ ಮಗು ತೊಗೊಂಬರ್ರಿ. ಮತ್ತು ನನಗೆ ತಂದು ಅವ್ರಿಗೆ ಬಿಟ್ಟು ಬಂದ್ರೆ ಮುಗಿದೋತ್ಕ ಮನಿ ತಳಗ ಮ್ಯಾಗ ಮಾಕಾಯ್ಬಿಡ್ತಾ. ಅಲ್ಲ, ನಾವು ತಂದಿದ್ದವ್ರಿಗೆ ಸೇರ್ಬೇಕಲ್ಲ ಅಂತ. ಗೊತ್ತಾಗತ್ತೆ ತಗೋ, ಅನು ಆರಿಸ್ತಾಳ. ನೀ ತಗೋ, ನಾನು ಹೇಳು. ಆಯ್ತು ನೋಡ್ರಿ, ನೀವಿಬ್ಬರು ಬಿಟ್ಟು ಮನೆಗೆ ಯಾರು 3ನೇದವ್ರು ಬರಂಗಿಲ್ಲ ಅಂತ ನಾ ಹೇಳಿದ್ದಿಲ್ಲ. ಬಂದ್ರು ಆಗ ಹೋಗ್ಬೇಕು ಅಂತ ಹೇಳಿದ್ದೆ. ಏನು ನಿಮ್ಮ ಮಗಳು 2 ದಿನ ಇಲ್ಲ ಇದ್ಲಲ್ಲ? ಅದು ಮಗಳು ಇರ್ಬೇಕಂತ ಬಂದಿದ್ದಿಲ್ಲ, ಆಕಿ ಬಂದಿದ್ಲು. ನಾನೇ ಇರುವ ಅಂದ್ಬಿಟ್ಲೆ, ಆಯ್ತು ತಗೋ ಇರ್ತೇನೆ ಅಂತ ಇದ್ಲು. ನಿಮ್ಮ ಕಂಡೀಷನ್ ಎಲ್ಲ ಆಕಿ ಗೊತ್ತಿಲ್ಲ ಪಾಪ. ಒಟ್ಟು 2 ದಿನ ಇಲ್ಲ ಇದ್ರನ್ನ ನೋಡ್ರಿ, ನೀರು ಜಾಸ್ತಿ ಬಳಕೆ ಆಕ್ಕವು. ಆಮ್ಯಾಗ ಏನೋ ಕರೆಂಟ್ ಎಲ್ಲ ಇದಾಕೈತಿ, ಇವೆಲ್ಲ ನಮ್ಗೆ ಸೇರ್ಕಿ ಬರಂಗಿಲ್ಲ. ಆಮೇಲೆ ಅದೇನದು ದಗ್ ದಗ್ ದಗ್ದ ಹಾರಾಡ ಸೌಂಡ್, ಅದು ಏನ ಯಾಯಮ್ಮ ಅದು ಎಂಥದ ಮಾಡ್ತಾಳ, ಒಟ್ಟಿ ಬರಬಾರ್ದು ಅಂತೇಳಿ ಉಂಡಿದ್ದಕ್ಕೆ ಅದು ಒಂದು ಸ್ವಲ್ಪ ಹಿಂಗೆ ಅದು ಎಂಥದ ಜಂಪು ಗಿಂಪು ಮಾಡಕತ್ತಿದ್ಲು ಅಷ್ಟೇ. ಅಂಗಳ ಬಾಗ್ಲ 7 ಗಂಟೆ ಅಷ್ಟೊತ್ತಿಗೆ ಕಸ ಹೊಡೆದು ಎಲ್ಲ ನೀರು ಹಾಕಿರ್ಬೇಕಂತ ಹೇಳಿದ್ದೆ, 9 ಆದ್ರೂ ಹಾಕ್ತಿದ್ದಿಲ್ಲ ನೀವು. ನೋಡ್ರಿ, ಇವೆಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಮಾಡ್ತೇವೆ ಕರೆಕ್ಟಾಗಿ ಮಾಡ್ತೀವಪ್ಪ. ಪಾಪ ನೀವು ನಮ್ಮನ್ನು ನಂಬಿ ಮನೆಗೆ ಬಾಡಿಗೆ ಕೊಟ್ಟಿರ್ತೀರಿ, ನಾವು ಕರೆಕ್ಟಾಗಿ ಮಾಡಿಲ್ಲ ಅಂದ್ರೆ ತಪ್ಪು ನಮ್ದು ಆಕತ್ತೆ ತಗೋರಿ. ಇದು ಆಯ್ತು, ನೀವು ಹೆಂಗೆ ಹೇಳ್ತೀರಿ ಹಂಗೆ ಆಗಲಿ. ಇನ್ಮೇಲೆ ಇದು ಮ್ಯಾಗೆತ್ತಿ ಹೊಟ್ಟೆಗೆ ಹಾಕೊಂಡ್ಬಿಡ್ರಿ, ಇನ್ನೇ ಮ್ಯಾಗದಿಲ್ಲ. ಈಗ ಹೋದ್ಲಲ್ಲ, ಅಯ್ಯೋ ಇನ್ನು ಯಾಕಾಲ ಏನಾಕಿ ಬರೋದು. ಒಳ್ಳ ಬರೋ ಹುಡುಗಿನೂ ಅಲ್ಲದು. ಮೊನ್ನೆ 2 ದಿನ ಇರಿಸ್ಕೋಬೇಕಾದ್ರೆ ಸಾಕಾಗಿ ಹೋತು ಪಾಪ. ಈ ಮನೆ ಮಗಳನ್ನ ಹೆಂಗ್ರಿ ಬರಬೇಡ ಇರಬೇಡ, ನಮ್ಮ ಮನೆ ಹಿಂಗೈತಿ ಅಂತ ಹೇಳಾಕತ್ತೆ ಹೇಳ್ರಿ. ಆಯಿತು ನುಗ್ಗಿಕಾಯಿ ಸಾರು ಮಾಡೀನಿ, ಕೊಡ್ಲೇನ್ರಿ ಒಂದಿಟ್ಟು? ಕೊಡ್ರಿ. ನಿಮ್ಮ ಮಗಳು ಕಂಡೇ ಇಲ್ಲ, ಮೊನ್ನೆ ಬಂದಿದ್ಲು ಹೋಗಿದ್ಲು. ಅದಾಳ ಕೆಳಗದೇನೋ ಓದ್ಕೊಂತ ಕುಂತಾಳ. ಮದುವೆ ವಿಚಾರ ಮಾಡಿದ್ರನೆ? ನನ್ನ ಮಗಳ ಮದುವೆ ಬಗ್ಗೆ ನಿಮ್ಗೆ ಯಾಕಷ್ಟು ಆಸಕ್ತಿ? ಮಾಡ್ತೀವಿ ತಗೋರಿ, ಮಾಡ್ತೀವಿ. ಕಾಲು ಕೂಡಿ ಬರ್ಬೇಕಲ್ಲ. ಒಂದು ಹುಡುಗನ ನೋಡಂತ ಹೇಳೇನಿ. ಒಳ್ಳೇದಾತ. ಅವ ಇದು ಅತ್ತಿ ಫೋನ್ ಮಾಡೈತಿ. ಹೌದಾ? ನಾ ಮಾತಾಡ್ತೀನಿ, ನೀ ಸಾರು ಕೊಡ್ತಾರಂತ ಇಸ್ಕೊಂಬ. ಆರಾಮದಿಯನವ? ಏನೋದಿ?
ನಾನು ಬಿ.ಕಾಮ್ ಆಗೈತ್ರಿ, ಫುಲ್ ಫೈನಲ್ ಇಯರ್ ಮುಗಿದೈತ್ರಿ. ಅಂದಂಗೆ ಏನು ನೌಕರಿ ಮಾಡತ್ತೀನವ? ನೌಕರಿ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೇನೆ ರೀ. ಸ್ವಲ್ಪ ಅದ್ರ ಬಗ್ಗೆ ಒಂದೆರಡು ಎಕ್ಸಾಮ್ ಇದ್ವು, ಅದನ್ನು ಓದ್ಕೊಂಡು ಬರ್ದೆ ಅಂದರೆ ಅದಕ್ಕೆ ನಂಗೆ ಜಾಬ್ ಸಿಗ್ತೈತೆ ಅದಕ್ಕೆ. ಓಹೋ ಹೌದನವ? ಆಗಲಿ ಆಗಲಿ, ಒಳ್ಳೇದಾಗ್ಲವ. ಇದು 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 ಮದುವೆ ಮುಂಜಿ ಅಕ್ಕಿಯ ಏನು ನೌಕರಿ ಮಾಡಿ ಮದುವೆ ಅಕ್ಕಿವ? ಆಗನ ಇನ್ನೂ ಅದಕ್ಕೇನ್ರಿ ಟೈಮ್ ಐತಲ್ಲ. ಸದ್ಯಕ್ಕೀಗ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಮದುವೆಗಿದ್ವಿ ಮಾಡ್ಕೊಳ್ಳಲ್ಲ, ಸ್ವಲ್ಪ ದಿನ ಆರಾಮಾಗಿರ್ಬೇಕಂತದೀನಿ. ಇರ್ಬೇಕು, ಹೆಣ್ಮಕ್ಳು ಆರಾಮಾಗಿರ್ಬೇಕು. ಯಾಕಂದ್ರೆ ಅವು ಅದು ಎಲ್ಲ ಮದುವೆ ಮಾಡ್ಕೊಳ್ಳೋದೆಲ್ಲ ಐತವ, ಹೌದಿಲ್ಲ? ಮದುವೆ ಮಕ್ಕಳು ಸಂಸಾರ ಜಂಜಾಟ ಎಲ್ಲ ಐತಿ. ಆದ್ರೆ ಮನುಷ್ಯ ಜೀವನನ ಎಂಜಾಯ್ ಮಾಡೋದು ಯಾವಾಗ? ದುಡಿಬೇಕು. ಹೆಣ್ಮಕ್ಳು ತಮ್ಮ ಕಾಲ ಮ್ಯಾಗ ತಾವು ನಿಲ್ಬೇಕು. ಅತ್ತಿ ಮನೆಯೊಳಗೆ ಸ್ವತಂತ್ರ ಮುಖ್ಯ. ಅದಿರ್ಬೇಕಂದ್ರೆ ಹೆಣ್ಮಕ್ಳು ಓದಿರ್ಬೇಕು, ಅಂದ್ರೆ ಸ್ವತಂತ್ರ ಸಿಗ್ತತಿ, ಆರಾಮ್ ಜೀವನ ಕಳಿಬೋದು. ಇಲ್ಲ ಅಂತಂದ್ರೆ ಎಲ್ಲಕತ್ ಹೇಳವ ನೀನ ನೋಡೋಣ. ಆದರೂ ನಿಮ್ಮ ಸೊಸಿಗೆ ನೀವು ಎಷ್ಟು ಮರ್ಯಾದೆ ಕೊಡ್ತೀರಲ್ಲ. ಸೊಸಿ ಏನು ಮದುವೆ ಆಗಿಲ್ಲ ನನ್ನ ಮಗ, ಮದುವೆ ಮಾಡ್ಬೇಕು. ಸೊಸಿ ಬಂದ್ಲಂದ್ರೆ ಹಂಗಾಗಿಡ್ದು ನೋಡ್ಕೊಂತೇನವ ನನ್ನ ಸೊಸಿ. ನೆಲಕ್ಕೆ ಕಾಲಿಟ್ರೆ ಅಲ್ಲಿ ಧೂಳಕತಿ ಅಂತ ನೋಡ್ಕೊಂತೇನೆ ನೋಡಿ ನನ್ನ ಸೊಸಿ ನಾನು. ಅಯ್ಯೋ ನನ್ನ ಸೊಸಿನ ತಲೆ ಮ್ಯಾಗ ಹೊತ್ಕೊಂಡು ಇಡ್ತೇನೆ ನೋಡಿ ನಾ ಅಂತರು. ಹೌದಮ್ಮ, ನಿಮ್ಮ ಸೊಸಿ ಆಗಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಬಿಡ್ರಿ. ನಿಮ್ಮ ಅವ್ವನ ಮುಂದೆ ಹೇಳಲ್ಲ ಅಂದ್ರೆ ಒಂದು ಮಾತು ಹೇಳಲೆ, ಮತ್ತು ನಿಮ್ಮ ಅವ್ವನ ಮುಂದೆ ಹೇಳಬಾರ್ದು. ಇಲ್ಲ ಹೇಳಲ್ಲ, ಹೇಳ್ರಿ. ಮತ್ತು ಹೇಳ್ಬಾರ್ದ ಜಗಳಕ್ಕ ಸುಮ್ಮನೆ ದೊಡ್ಡವ್ರಿಗೆ. ಅದಕ್ಕೆ ನೀನು ಹ್ಞೂ ಅಂದರೆ ಹ್ಞೂ ಅನ್ನು, ಇಲ್ಲಂದರೆ ಇಲ್ಲನ್ನು, ಅಷ್ಟೇ ಮುಗೀತು. ಸಿಂಪಲ್, ಅಗದಿ ಸಿಂಪಲ್ ಐತಿ. ಮತ್ತು ನೀ ಅದನ್ನು ದೊಡ್ಡ ವಿಚಾರಕ್ಕೆ ಒಯ್ದು ಹಚ್ಚಬಾರ್ದು. ಮತ್ತೆ ಮತ್ತು ನಿಮ್ಮ ಹೇಳೋದು ಆಕೆ ಜಗಳಕ್ಕೆ ಬರೋದು ಯಾಕೆ ಬೇಕು ಅದಕ್ಕೆ? ಈಗ ಹೆಣ್ಣಿದ್ದ ಮನೆಗೆ ಹಣ್ಣಿದ್ದ ಮರಕ್ಕೆ ಕಲ್ಲು ಹೊಡಿತಾರೆ, ಹೆಣ್ಣಿದ್ದ ಮನೆಗೆ 108 ಸಂಬಂಧಿ ಬರ್ತಾವೆ. ಅದಕ್ಕೆ ಹಂಗೆ ಒಂದು ಮಾತು ಕೇಳತ್ತೀನಿ ಅಷ್ಟೇ. ಹೇಳ್ರಿ ಅದಕ್ಕೇನಂತೆ? ಅದ ನನ್ನ ಮಗನ ನೋಡಿ ಅಲ್ವ ನೀನು, ಎಂತ ಚಂದದನ್ ರಾಜ್ಕುಮಾರ್ ಇದ್ದಂಗೆ ಅದನ್ನು ಮಾಡ್ಕೊತೇನ ಹುಡುಗಿ ನನ್ನ ಮಗನ. ಅಯ್ಯೋ ಅಡಿಕೆ ಹೋಳಿನ ಚಟ ಇಲ್ಲ. ಈಗೆಲ್ಲ ಕುಡುತ್ತುರೆ ಆಡ್ತಾವೆ ಮಾಯಾರ ಮಣ್ಣಾಗಡಗಲಿ. ಈಟು ಮಕ್ಕದ ಮ್ಯಾಗ ಮೀಸು ಬೆಳೆದಿರಂಗಿಲ್ಲ, ಇನ್ನು ತಲೆ ಮ್ಯಾಗಿನ ಮಾಸ್ ಹಾರಿರಂಗಿಲ್ಲ. ಆಲ್ಕಟ ಬಾಡ್ಯಾಗಳು ಬಾಯಾಗಿಟ್ಟಿಟ್ಟುದ್ದ ಸಿಗರೇಟ್ ಇಟ್ಕೊಂಡು ಎಲ್ಲಿ ಬೇಕಲ್ಲ ಕುಡ್ದು ಕುಂದಿರ್ತಾವೆ. ಒಂದು 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 ದುಡಿಮಿದ ಬೆಲೆ ಗೊತ್ತಿರಂಗಿಲ್ಲ. ಒಂದು ತಾಯನಂಗಲ್ಲ ತಂದೆನಂಗಲ್ಲ. ಮದುವೆ ಮುಂಚೆಕತೆ ವಯಸ್ಸಿಗೆ ಮುಂಚೆ ನಡ ಬಗ್ಗಿಸ್ಕೊಂಡು ಕುಡ್ದು ಊರು ಹೊಂಟುಂಟ್ಲೆ ಸುಡಗಾಡಿ ಸೇರಿ ಕುಂತು ಬಿಡ್ತಾವೆ. ಅದಕ್ಕೆ ಈ ನನ್ನ ಮಗ ಹೆಂಗದ ರಾಜ್ಕುಮಾರ್ ಇದ್ದಂಗೆ, ನಂದು ಕುಡಿಯೋ ಚಟ ಇಲ್ಲ. ಮಾಡ್ಕೊತೀನ ಹುಡುಗಿ ನನ್ನ ಮಗನ್ನೇ? ಅಲ್ಲ ನೀವು ಅಂದ್ರೆ ನನ್ನ ಮಗನ ಹೇಳ್ತೀನಿ, ನಿಮ್ಮ ಅವನಂತೇಳಿ ಮಾತಾಡ್ತೀನಿ. ಮೊದಲು ನಿನ್ನ ಮನಸ್ಸು ಏನೈತಿ ಕೇಳ್ಬೇಕಲ್ಲ. ನನ್ನ ಸೊಸಿ ಅಂತೂ ಬಂಗಾರ ಗಿಟ್ಟಿ ಹಂಗೆ ನೋಡ್ಕೊತೇನೆ ನೋಡು. ಅಮ್ಮ, ಇದಕ್ಕೆ ನಿಮ್ಮ ಮಗ ಒಪ್ಕೊಂತಾರ? ಅಯ್ಯೋ ನನ್ನ ಬಂಗಾರದ ಅಂಗಡಿ, ನನ್ನ ಬೆಳ್ಳಿ ಅಂಗಡಿ ಯವ್ವ, ನನ್ನ ಮಗನ ಒಪ್ಸೋ ಜವಾಬ್ದಾರಿ ನಂದು. ಏನಂತಿ ನೀ ಹ್ಞೂ ಅಂತೀಯ ಅಷ್ಟು ಹೇಳಿ ನಂಗೆ ಅಷ್ಟೇ. ಆಗಲಿ, ಫಸ್ಟ್ ನಿಮ್ಮ ಮಗ ಒಪ್ಕೊಂತಾರ ಗೊತ್ತಾಗಬೇಕು, ಎದ್ರ ಬದ್ರೆ ಮಾತಾಗಬೇಕು. ಅಯ್ಯೋ ದೇವರೇ, ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತಲ್ಲ ಯವ. ಆಯ್ತು ನನ್ನ ಮಗ ಸಂಜೆ ಬರ್ತಾನ, ಅವಾಗ ನಿಂಗೆ ಒಂದು ಸೊನ್ನೆ ಮಾಡ್ತೀನಿ, ಮ್ಯಾಗ ಬಂದ್ಬಿಡು. ಬೇಕಾದ್ರೆ ನನ್ನ ಮಗ ನೀನು ಇದ್ರ ಬದ್ರೆ ನಿಂತು ಮಾತಾಡ್ರಿ, ಯಾರು ಬೇಡತ್ತಾರ? ಇಲ್ಲ ಹಾಗೆಲ್ಲ ಬೇಡ. ನಾನು ಬೇಕಾರೆ ನಾನಿರೋ ವಿಷಯ ನಿಮ್ಮ ಮಗಗೆ ಹೇಳ್ಬೇಡ್ರಿ, ಹಂಗೆ ಮದುವೆ ಬಗ್ಗೆ ಕೇಳ್ರಿ. ಅವ್ರ ಮನಸ್ಸಿನಾಗ ಏನೈತೆ ಗೊತ್ತಾಗಬೇಕಲ್ಲ. ಹಂಗೇನಾರು ಕದ್ದು ಮುಚ್ಚಿ ಮಾತಾಡಕ್ಕೆ ಹೋದ್ರೆ ಇದು ಬಿದ್ದಿದ್ದೆಲ್ಲ ಮಾತಾಡ್ತಾನೆ. ಸುಮ್ಮನೆ ಇದ್ರ ಬದ್ರ ನಿಂದ್ರಸೋದೇ ವಾಸಿ. ಅದೆಲ್ಲ ನಾನು ನೋಡ್ಕೋತೀನಿ ತಗೋರ್ವ. ನಾನು ಮಾತಾಡಿ ನೀನು ಕರೆಸಿಬಿಡ್ತೇನತ್ತ. ನೀ ತಲೆ ಕೆಡ್ಸ್ಕೊಬಿಡುವ. ಒಟ್ಟೇನು ನನ್ನ ಮಗ ನೀನು ಆರಾಮಿರ್ಬೇಕಷ್ಟೇ. ಮತ್ತು ನಿಮ್ಮ ಮನೆ ಆಸ್ತಿ ಅಡು ನೋಡಿ ಏನಾರ ನಾ ಕೇಳಾಕತ್ತೇನಂತ ತಿಳ್ಕೊಬಿಡುವ. ಆಸ್ತಿ ಪಾಸ್ತಿ ಮ್ಯಾಗ ಆಸೆನೇ ಇಲ್ಲವ ನನಗೆ, ನಿಜವಾಗ್ಲೂ ಆಸೆ ಇಲ್ಲ. ಏನು ಮನುಷ್ಯ ಶಾಶ್ವತ ಇರ್ತಾನ ನಾನು ಹೇಳಿ ನಾನು ನನ್ನ ಭೂಮಿ ಮ್ಯಾಗ. ಮೊದಲು ನಿಯತ್ತು ಮುಖ್ಯ. ಮನೆಗೆ ಬಂದು ಸೊಸಿ ಮಹಾಲಕ್ಷ್ಮಿ ಆಕೆ, ಅದು ಮುಖ್ಯ. ನನಗೆ ಈ ಆಸ್ತಿ ಅಡುವಿನ ಮ್ಯಾಗ ಆಸೆನೇ ಇಲ್ಲ ನೋಡವ, ಒಟ್ಟ ಇಲ್ಲ. ನೀನು ₹1 ತರಬೇಡ, ನಾ ಏನು ನಿಂಗೆ ತೊಂಬ ಅಂತ ಕೇಳೋದಲ್ಲ. ನನಗೇನು ನೀ ಭಾಳ ಇಷ್ಟ ಆಗಿಬಿಟ್ಟೆ, ಸಂಪನ್ನದಿ, ಅದಕ್ಕೆ ನನ್ನ ಮಗ ತೊಗೊಳಂಗಾಗೈತೆ ಅಷ್ಟೇ, ಮತ್ತೇನಿಲ್ಲವ. ಇಷ್ಟು ವರ್ಷ ಆದರೂ ನಿಮ್ಮ ಮಗಗೆ ಯಾಕೆ ಮದುವೆ ಮಾಡಿಲ್ಲಮ್ಮ? ನೀ ಬುಬುಣಿ ಕೇಳಿ ಅಂತೇಳಿ ಸುಮ್ಮನೆ ಮದುವೆ ಮಾಡ್ಕೊಳ್ಳೋ ಮೂಳಿ ಅಂದ್ರೆ ಇಷ್ಟು ವರ್ಷ ಯಾಕೆ ಮದುವೆ ಮಾಡಿಲ್ಲ ಅಂತ ಆಡಿಬಿಟ್ಟು ನಿನ್ನ ಪಡ ಹೊಡೆದ್ಬಿಡ್ಬೇಕು ನಂಗೆ ಆಡ್ತತಿ. ಇರಲಿ, ಮೆಲ್ಲಕ್ಕೆ ಮಾತಾಡ್ಬೇಕು ನಿನ್ನ ಜೊತೆಗೆ. ಈಗ ಅದು ಚಲೋ ಹುಡುಗಿ ಸಿಗ್ಬೇಕಲ್ವ? ಈಗಂತರೂ ದೇವ್ರುಗಳು ಚಲೋ ಹುಡುಗಿಯಾರನ್ನ ಸೃಷ್ಟಿ ಮಾಡೋದೇ ನಿಂದಿರ್ಸ್ಬಿಟ್ಟಾರಂತೆ ನಾನು. ಕರೇನ ಎಲ್ಲೇ ಒಂದು ಅಪ್ತೆಪ್ ನೀನಂತ ಬಂಗಾರದಂಥ ಹುಡುಗಿಯಾರು ಹುಟ್ಟಿರ್ತಾರಷ್ಟೇ. ಚಲೋ ಹುಡುಗಿಯಾರು ಸಿಕ್ಕಿಲ್ಲ ಅಂತೇಳಿ ಮದುವೆ ಮಾಡಿಲ್ಲ ಅಷ್ಟೇ. ಹೌದನಮ್ಮ? ಸರಿ, ನಾ ಬರ್ತೀನಿ, ಸಾರು ಕೊಡ್ರಿ, ಹೋಗ್ತೇನೆ ಕೆಳಗೆ. ಅಯ್ಯೋ ದಗಲ್ಬಾಜಿ ಮುದುಕಿ ಪಾಪಾನು ಎಷ್ಟು ಒಳ್ಳೆ ಹುಡುಗಿ. ಅಕ್ಕಿನ್ನ ನಿಮ್ಮ ಮನೆಗೆ ಸುಸಿ ಮಾಡ್ಕೊಂಡು ಅಕ್ಕಿನ ನೆಟ್ಟಗೆ ಬಾಳಸೋಕ್ಕಾಗಿಲ್ಲ ನಿಮಗೆ. ಮಾಡೋ ತಪ್ಪೆಲ್ಲ ಮಾಡಿ ಈಗ ನಿಮ್ಮ ಮನೆ ಸುಸಿ ಮಾಡ್ಕೊತೀರಾ? ಮೊದಲು ಈ ವಿಷಯ ಅನು ಹೇಳ್ತೇನೆ. ಲೇ, ನಿನಗೆ ವಿಚಾರ ಗೊತ್ತಾತನ? ನಾನು ಹಳೆ ಭಿಕ್ಷೆ ಬಿಡ್ತಾನೆ ಹಂಗೆ ಹಿಂಗೆ ಅಂತೇಳಿ ಎಷ್ಟು ಅವಮಾನ ಮಾಡಿದ್ದೀನಿ ಅವಂಗ.
ಏನ್ ಅವತ್ತು ಹೇಳಿದ್ದೆ ನಿಂಗೆ ಸುಮ್ಮನೆ ಒದಾಡೋದು ಬೇಡ, ಹೋಗ್ಲಿ ನಿನ್ ಮಾತು ಕೇಳಿ ನಾನು ತಪ್ಪು ಮಾಡಕ್ ಒಲ್ಲೆ ಅಂತ ಹೇಳಿದೆ, ಸುಮ್ಮನಾದೆ. ನನ್ನ ಮಗನ ನಳ ಅಲ್ಲಿ ಏನದು ಊರಾಗ 1 ಗುಂಟೆ ಮ್ಯಾಗ ಜಗ ತಗೊಂಡಾನಂತ ಗೊತ್ತನ, ಜಗ ತಗೊಂಡು ಮನಿ ಹಾಕ್ಸಾಕತ್ತಾನಂತ. ಇವತ್ತು ಅದೇನದ ಈ ಮುಹೂರ್ತ ಕೇಳಿಸ್ಕೊಂಬಂದಾನಂತ, ನಾಳೆ ಪೂಜೆ ಇಟ್ಕೊಂಡಾರಂತ, ಶುಕ್ರವಾರ ದಿನ ಗೊತ್ತನ. ಯಾಲ್ಲೇ ಜಗ ತಗೊಂಡನ, ಏನ್ ಪೂಜೆ ಇಟ್ಕೊಂಡಾನ? ಅಯ್ಯೋ ಅಡ್ನಾಡಿ ಇಷ್ಟು ಬೀಡ್ಸಿ ಹೇಳಕತ್ರು ಇನ್ನೂ ಏನು ಎತ್ತ ಅಂತೀಯಲ್ಲ. ಅಲ್ಲಿ ಜಗ ತಗೊಂಡಾನಂತ ನನ್ನ ಹಳೆ ಮನಿ ಕಟ್ಟಾಕಂತೇಳಿ. ಅದದ ಗುದ್ಲಿ ಪೂಜೆ ಇಟ್ಕೊಂಡು ಪಾಯ ತೋಡಿಸಿ ಮನಿ ಕಟ್ಟಾವ ಗೊತ್ತನ. ಆ ಮನಿ ನನ್ನ ಮಗಳ ರಾಣಿ, ಗೊತ್ತಾತಿನ ಇಲ್ಲ ನಿನಗ? ಹಾ ಹೌದ್ರಿ. ಗೊತ್ತಾತ. ಗೊತ್ತನ. ನನ್ನ ಮಗಳ ರಾಣಿ ಮನಿಗೆ ಅತ್ತಿ ಕಾಟಿಲ್ಲ, ಮಾವಂದ್ ಇದು ಇಲ್ಲ, ಯಾನ್ ಆಜ್ಞಾರಿಲ್ಲ, ಏನಿಲ್ಲ. ನೋಡು ಎಷ್ಟು ಆರಾಮೈತ್ ಜೀವನ ಈಗ. ಬಾ ಹೋಗಿ ಒಂಚೂರು ಮಾತಾಡ್ಸ್ಯಾರ ಬರನ್ ಬಾ. ನಾ ಬರೋದಿಲ್ಲಪ್ಪ, ಬಾಯಿಗೆ ಬಂದಂಗೆ ಮಾತಾಡೇನಿ. ಈಗ ಚಲೋ ಆಗ್ತಿದ್ದಂಗೆ ಹೋದ್ರೆ ಏನು ಅನ್ಕೋಬೇಕ ಅವ ನನ್ನ ಬಗ್ಗೆ? ಇಷ್ಟಕ್ಕೂ ನನಗೇನಾದ್ರ ಹರ್ಕತಿಲ್ಲಪ್ಪ, ನನಗೇನು ಹೋಗಿ ಮಾತಾಡ್ಸ್ಬೇಕಂತ ಏನಿಲ್ಲ ತಲೆಯಾಗ. ಅವರು ಮನೆ ಕಟ್ಲಿ ನೋಡೋಣ, ಬಂದು ಓಪನಿಂಗಿಗೆ ಬೇಕಾರೆ ಕರೀಲಿ, ಅವತ್ತು ನೋಡೋಣಂತ. ಓಪನಿಂಗ್ ದಿನ ಬೇಕಾದ್ರೆ ಕರೆದ್ರೆ ಹೋಗ್ತೇನೆ, ಇಲ್ಲ ಅಂದ್ರೆ ಅವತ್ತು ಕರ್ಲಿಲ್ಲಪ್ಪ ಅಂದ್ರೆ ಅವತ್ತು ಹೋಗೋದಿಲ್ಲ ಅಷ್ಟೇ, ಮತ್ತೇನು ಮಾಡೋದು? ಅಲ್ಲಿ ಇಷ್ಟು ಹಠ ಎದಕ್ ಸಾಧಿಸ್ತಿ? ಬಾ ಹೋಗಿ ಬರನ್ ಬಾ. ಅವ ಏನ್ ಅನ್ಕೊಳಂಗಿಲ್ಲ ಬಾ, ಹಳೆ ಪಾಪ ಸುಳ್ಳ ಯಾಕನ್ಬೇಕು, ಏನ್ ಅನ್ಕೊಳಂಗಿಲ್ಲ ಬಾ. ಏನವ ಅಲ್ಲಿರಿ, ಒಮ್ಮೆ ಹೇಳಿದ್ರೆ ಅರ್ಥಕತ್ತಿಲ್ಲ ನಿಮ್ಗೆ, ನಾ ಬರುದಿಲ್ಲ. ಅವ್ರು ಬಂದು ಕರೀಲಿ. ನನ್ನ ಮಗಳ ಏನು ಆಕೆ ಮಗಳು ತಪ್ಪು ಮಾಡಿ ಹೋದಕ್ಕೆ ಆಕೆ ಇವೆನ್ನ ತಗೊಂಡು ಏನು ಆಕಿ ಅಂತನ ಕುಣ್ದೇವು ನಾವು ಎಲ್ಲದಕ್ಕೂ. ಪ್ರತಿಯೊಂದು ಆಯ್ಕೆ ಮದುವೆ ಮಾಡ್ಕೋತೇನೆ ಅಂದಾಗ ಮದುವೆ ಮಾಡೇನಿ, ಇಷ್ಟಪಟ್ಟವ್ರ ಜೊತೆಗೆ ಅವ ಸರಿ ಇಲ್ಲ ಅಂದು ಗುಡ್ಲೆ ಬಿಟ್ಟಿತ್ತು ಅಷ್ಟ. ಈಗ ಮತ್ತೆ ಓಡಗಳವನಿಂದ ಅದು ನಮ್ಗ ಮೋಸ ಮಾಡಿ ಈಗ ಆಕಿನ ಬಂದು ಕರೀಲಿ, ಬೇಕಾರೆ ಅವ ಬಾವೆ ಅಂತೆ ಕಾಲು ಹಿಡಿಲಿ, ಓಕೆನ್. ಅಲ್ಲಿಕ್ಕಿಂತ ಮುಂಚೆ ಅಂತ ನಾ ಹೋಗುದಿಲ್ಲ ಬಿಡು. ಆಯ್ತು ನೀ ಬರಾಕ್ ಹೋಗ್ಬಿಡ, ಹೋಗ್ಲಿ. ಮನಿ ಕಟ್ಟಾಕತ್ತಾರಲ್ಲ ಅದರ ಖುಷಿ ಐತೆ ಇಲ್ಲ ನಿನಗೆ? ಐತಿ, ಖುಷಿ ಯಾಕಾಗದಲ್ಲ. ನನ್ನ ಮಗಳು ಎತ್ತಾಗ ಒಂದು ಚಲೋ ಇದ್ರೆ ಸಾಕಂತ ನಾ ಅನ್ನಂಗಿಲ್ಲನ. ಖುಷಿ ಐತಪ್ಪ, ಖುಷಿ ಭಾಳ ಐತಿ. ಅಯ್ಯೋ ದೇವ್ರಿ, ನನ್ನ ಹಳೆ 4 ಮಂದಿ ಮನಿ ಕಟ್ಲಿ. ಟೇಟಸ್ ಇಡ್ತೇನೆ ನನ್ನ ಮಗನ, ನನ್ನ ಹಳ್ಯಾದ ಮನಿದು. ಇಡ್ಬೇಕಾಗಿದ್ದ ಅದರಲ್ಲ ಕೆಲವು ಬೆಂಡ್ಲ್ಯಾರ ನಮ್ಮ ಅತ್ತಂಗ್ಯಾರ. ನಿನ್ನ ಹಳೆ ಏನು ಕಿಮ್ಮತ್ಗೆ ಇಡದಾನ ಅಂದಿದ್ರಲ್ಲ, ಅವ್ರ ಬೆಂಡ್ಲ್ಯಾರ ಎಲ್ಲರಿಗೂ ಗೊತ್ತಾಗಬೇಕು. ಇನ್ನೂ ತಮ್ಮ ಹಳೆಗಳು ಬಾಡಿಗೆ ಮನ್ಯಾಗ ಕೊಳಾಕತ್ತಿದ್ರು, ಮಂದಿ ಬಳೆಗಳಿಗೆ ಮಾತಾಡ್ತಾರ, ಹರಿಬಿಟ್ಟ್ಯಾರ. ಇಡ್ಬೇಕು ಟೇಟಸ್ 1 ವರ್ಷ ಮಟ ಇಡ್ಬೇಕು, ದಿನ ಅದೇ ಇರ್ಬೇಕು. ಏನ ದಿನ ನೋಡಿ ಸಂಕಟ ಬಿದ್ದು ಸಾಯ್ದು ನಮ್ಮ ನಂಬರ್ ಡಿಲೀಟ್ ಮಾಡ್ಬೇಕು ಅವ್ರು. ಆಯ್ತು ಹಂಗಾಗ್ಲಿ. ಈಗೇನ್ ನೀ ಬರಲ್ಲ ಒಟ್ಟು ಅವ್ರು ಕರೆ ಮಟ. ಮತ್ ನೀವೇನಾರ ಆಕಿ ಫೋನ್ ಹಚ್ಚಿ ಕರಿ, ನಿಮ್ಮ ಅವ್ನ ಅಂದಿಗಿಂದಿರಿ, ಆಕೆಗೆ ತಿಳಿದ್ ಬರ್ಲಿ. ಏನಾರ ಮಾಡ್ಕೊರ ಮರ, ಇವ್ರು ಚಾ ಕುಡ್ಗೋಲತ್ತ. ಅಲ್ಲಿ ನಿಮ್ಗೆ ಸಂತಿ ಹೇಳಿದ್ನಲ್ಲ, ತರ್ಲಿಲ್ಲನ? ಅಯ್ಯೋ ಸಂತಿ ಚೀಲ ಕಟ್ಸಿದ್ದೆ, ಚೀಟಿ ಕೊಟ್ಟು ತರದ್ ಮರ್ತೆ. ಆಯ್ತು, ಚಾ ಕುಡ್ದು ಹೋಗಿ ರೊಕ್ಕ ಕೊಟ್ಟು ಚೀಲ ತಗೊಂಬರ್ತೇನೆ. ಚಾ ಎಲ್ಲಿದ ಕೊಡ್ಲಿ? ಚಾ ಪುಡಿನೂ ಅದ ಸಂತಿ ಚಿಟ್ಟದಾಗ ಬರ್ದಿದ್ದೆ. ಅಯ್ಯೋ ದೇವ್ರೆ, ಅದು ಹೆಂಗ್ ಕಟಾನ್ ಕಟ್ಟಿ ಕುತ್ತಿಗೆ ಬಂದಾಗ ಹೇಳ್ತೀಯ ನನಗೆ ತಗ? ಮೊದ್ಲ ಹೇಳಂಗಿಲ್ಲ ತಗ, 4 ದಿನ ಮುಂಚೆ ತಗೊಂಡ್ ಬರ್ತೇನೆ ತಡಿ.